ವಿಶ್ವಗುರು ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಸುಡೋದಕ್ಕೆ ಯತ್ನ ಮಾಡಿದ್ದಾರೆ. ರಾಷ್ಟ್ರೀಯ ಬಸವ ದಳದಿಂದ ಯತ್ನಾಳ್ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆ ಯತ್ನಾಳ್ ಅವರ ಪ್ರತಿಕೃತಿ ಪೊಲೀಸರು ಕಿತ್ಕೊಂಡಿದ್ದಾರೆ. ಯತ್ನಾಳ್ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಅದಕ್ಕೆ ಬೆಂಕಿ ಹಚ್ಚೋದಕ್ಕೆ ಅಂತ ಹೋರಾಟಗಾರರು ಪ್ರಯತ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಹೋರಾಟಗಾರರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರತಿಕೃತಿಯನ್ನ ಕಿತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ಕೂಡ ನಡೆಯಿತು. ಅನುಮತಿ ನೀಡಿ ಇಂದು ಪ್ರತಿಕೃತಿ ದಹನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೋರಾಟಗಾರರು ಕೇಳಿಕೊಂಡ್ರು. ಆದರೆ ಪ್ರತಿಕೃತಿ ದಹನ ಮಾಡೋದಕ್ಕೆ ಬಿಡದೇ ಇದ್ದಿದ್ದಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರಿಗೂ ಕೂಡ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯತ್ನಾಳ್ ವಿರುದ್ಧ ಏಕವಚನದಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಯತ್ನಾಳ್ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಅದನ್ನು ಬೆಂಕಿ ಹಚ್ಚಿ ಸುಡೋದಕ್ಕೆ ಯತ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಅದನ್ನು ಕಿತ್ಕೊಂಡ್ರು. ಸುಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತು. ಕೆಲ ಹೊತ್ತು ಹೋರಾಟಗಾರರು ಪೊಲೀಸರ ಜೊತೆಯಲ್ಲಿ ವಾಗ್ವಾದಕ್ಕೆ ಇಳಿದ್ರು. ಆ ಪ್ರತಿಕೃತಿಯನ್ನು ದಹಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪೊಲೀಸರಲ್ಲಿ ಮನವಿ ಇಟ್ಟರು. ಪೊಲೀಸರು ಅವಕಾಶ ಮಾಡಿಕೊಡದೇ ಇರೋದಕ್ಕೆ ಪೊಲೀಸರ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ.
ನಾವು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಎಲ್ಲ ಲಿಂಗಾಯತ ಸಂಘಟನೆಯ ಪರವಾಗಿ ಲಿಂಗಾಯತ ಸಮಾಜದವರು ಎಲ್ಲರೂ ಸೇರಿ ನಮ್ಮ ರಾಜಕೀಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಾವು ಅವರ ಬಗ್ಗೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ನಾವು ಇದನ್ನು ಅನುಮತಿಯನ್ನು ನಾವು ಕಮಿಷನರ್ ಆಫೀಸ್ನಲ್ಲಿ ಕೊಟ್ಟು ನಾವು ಅದನ್ನು ರಿಸೀಟ್ ತೊಗೊಂಡ್ಬಂದೇವಿ. ಅವರ ಪ್ರಕೃತಿ ದಹನ ಮಾಡ್ತೇವೆ ಅಂತ ಹೇಳಿ ನಾವು ಅದನ್ನು ರಿಸೀಟ್ ಅಂತ ಹೇಳಿ ಕಾಪಿ ತಂದೇವಿ. ಆದರೂ ಸಹಿತ ಇಲ್ಲಿ ನಮಗೆ ಅದನ್ನು ಸ್ಟ್ರೈಕ್ ಮಾಡಲಿಕ್ಕೆ ಆ ಪ್ರಕೃತಿ ದಹನ ಮಾಡಲಿಕ್ಕೆ ನಮಗೆ ಪೊಲೀಸ್ ಅಡ್ಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಕಮಿಷನರ್ ಆಫೀಸ್ದವರು ಇದನ್ನು ಎಚ್ಚೆತ್ತುಕೊಂಡು ಅವರಿಗೆ ಬೇಗನೆ ಅವರಿಗೆ ಕನ್ವೀನಿಯನ್ಸ್ ಮಾಡಿ ತಿಳಿಸ್ಬೇಕಂತ ಹೇಳಿ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಾನು ರಾಷ್ಟ್ರೀಯ ಬಸವದ ಅಧ್ಯಕ್ಷ, ರಾಜ್ಯದ ಉಪಾಧ್ಯಕ್ಷ ಅಶೋಕ್ ಬೆಂಡಿಗೇರಿ ಮಾತನಾಡೋದು. ಮತ್ತು ನಾವು ಇವತ್ತು ಅದನ್ನು ನಾವು ಕೊಟ್ಟ ಅರ್ಜಿಯನ್ನು ರಿಸೀಟ್ ಅಂತ ಕೊಟ್ಟಾಗ ಅವರು ಇತ್ಯರ್ಥ ಮಾಡಲೇಬೇಕು. 3 ದಿವಸದವ್ರು ಸಕಾಲ ನಿಯಮಗಳು ಏನು ಹೇಳ್ತದೆ, ಯಾವುದೇ ಒಂದು ಅರ್ಜಿ ಹೋಗಲಿ, ಹರಕ ಕಾಗದ ತುಗುಡಿ ಹೋಗಲಿ, ಅದನ್ನು ಅವ್ರು ಇತ್ಯರ್ಥ ಮಾಡಿ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ನೀವೇನು ಪರ್ಮಿಷನ್ ತಂದಿಲ್ಲ, ಇದನ್ನು ತಂದಿಲ್ಲ ಅಂತೇಳಿ ಕೆಳದರ್ಜೆ ಆಫೀಸ್ದವ್ರು ಮಾತಾಡಿದ್ರೆ ಮೇಲಿನವ್ರು ತಿಳಿಸಿ ಕೊಟ್ಟಾಗ ಕೆಳದರ್ಜೆ ಅವ್ರದ್ದು ಏನಿರ್ತೈತಿ ಡ್ಯೂಟಿ ಮಾಡಬೇಕಾಗತ್ತೆ, ಕರ್ತವ್ಯಗಳನ್ನು ಮಾಡಬೇಕಾಗತ್ತೆ. ಆ ಕರ್ತವ್ಯಗಳನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ನಾವು ಧರಣಿ ಕೊಂಡಿರ್ತೇವೆ.